Good morning, my dear students. My dear students, today is Monday, 31/5/2021. It is a very warm welcome to this class. I am going to teach you a poem. A poem is written by W.B. ಈಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು W.B. ಈಟ್ಸ್ ಅವರು ಬರೆದಿರುವಂಥ ಒಂದು ಪೋಯಮ್ ಅನ್ನು ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಆ ಪೋಯಮ್ ಯಾವುದು ಅಂದರೆ ವೆನ್ ಯು ಆರ್ ಓಲ್ಡ್ ಅಂತ ಹೇಳಿ. ಯಾವಾಗ ನೀನು ಮುದುಕಿಯಾದಾಗ ನಿನ್ನಲ್ಲಿ ಬರುವಂಥ ಯಾವ ರೀತಿಯಾದಂಥ ಕಲ್ಪನೆಗಳದಾವಲು ಆ ಕಲ್ಪನೆಗಳನ್ನು ಇಲ್ಲಿ W.B. ಈಟ್ಸ್ ಅವರು ಈ ಕವನದಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾರೆ. ಇದು ಪ್ರೀತಿ ಏನಪ್ಪಾ ಅಂತಂದ್ರೆ ಇದು ಲವ್ ಬೇಸ್ಡ್ ಪೋಯಮ್. ಇದು ಪ್ರೀತಿಗೆ ಸಂಬಂಧಪಟ್ಟಿರುವಂತಹ ಕವನವಾಗಿರುತ್ತದೆ. ಇಲ್ಲಿ ಕವಿ ಮೇನ್ ಆಗಿ ಫೋಕಸ್ ಮಾಡೋದು ಯಾವುದು ಅಂತಂದ್ರೆ ಇಂಟರ್ನಲ್ ಬ್ಯೂಟಿ. ಹಿಯರ್ ದ ಪೋಯೆಟ್ ಡಿಸ್ಕಸ್ ಅಬೌಟ್ ದ ಟೂ ಬ್ಯೂಟೀಸ್. ಎರಡು ಬ್ಯೂಟಿಯನ್ನ ಒಬ್ಬ ಆ ವ್ಯಕ್ತಿಯಲ್ಲಿ ಆತ ನೋಡ್ತಾನೆ. ಒಂದು ಇಂಟರ್ನಲ್ ಬ್ಯೂಟಿ, ಇನ್ನೊಂದು ಯಾವ್ದ್ರಿ ಎಕ್ಸ್ಟರ್ನಲ್ ಬ್ಯೂಟಿ ಅಂತ ಕರಿತೀವಿ ನಾವು. ಒಂದು ಆಂತರಿಕ ಸೌಂದರ್ಯ, ಇನ್ನೊಂದು ಬಾಹ್ಯ ಸೌಂದರ್ಯ. ಹಿಯರ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಇಂಟರ್ನಲ್ ಬ್ಯೂಟಿ ಈಸ್ ಮೋರ್ ಸುಪೀರಿಯರ್ ದಾನ್ ಎಕ್ಸ್ಟರ್ನಲ್ ಬ್ಯೂಟಿ. ಬಾಹ್ಯ ಸೌಂದರ್ಯಕ್ಕಿಂತ ಏನಪ್ಪ ಅಂದ್ರೆ ಆಂತರಿಕ ಸೌಂದರ್ಯವು ಬಹಳಷ್ಟು ಮನುಷ್ಯನಿಗೆ ಮುಖ್ಯವಾಗಿರ್ತದೆ. ಆಸ್ ವಿ ನೋ, when we are that became old, our physical beauty is going to be disappear. ನೋಡ್ರಿ, ನಮ್ಗೆ ಗೊತ್ತದ ಏನು ಅಂದ್ರೆ ಯಾವಾಗ ನಮಗೆ ವಯಸ್ಸು ಆಗತ್ತಲ್ಲೋ, ವಯಸ್ಸಾದ್ಮೇಲೆ ಇದೇ ತಾರುಣ್ಯ ನಮ್ಮ ಜೊತೆ ಇರೋದಿಲ್ಲ, ಯೌವನ ನಮ್ಮ ಜೊತೆ ಇರೋದಿಲ್ಲ, ನಮ್ಮ ಸ್ಕಿನ್ ಸೌಂದರ್ಯ ನಮ್ಮ ಜೊತೆ ಇರೋದಿಲ್ಲ, ಕಣ್ಣುಗಳೆಲ್ಲ ಮಬ್ಬಾಗ್ತಾ ಹೋಗ್ತದೆ. ಹೀಗೆ ಮನುಷ್ಯನ ಬಾಹ್ಯ ಸೌಂದರ್ಯ ಒಂದು ಏಜಿಗೆ ಬಂದ ಮೇಲೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಹಾಗಾದ್ರೆ ಮನುಷ್ಯನ ಸೌಂದರ್ಯ ಅಂದ್ರೆ ಯಾವುದು? ವಾಟ್ ಈಸ್ ಬ್ಯೂಟಿ ಹಿಯರ್? ದ ಬ್ಯೂಟಿ ಶುಡ್ ಬಿ ವಿತ್ ಅಸ್ ಇನ್ ಇಂಟರ್ನಲ್. ಆಂತರಿಕ ಸೌಂದರ್ಯ ನಮ್ಮ ಹತ್ರ ಇರಬೇಕು. ಏನ್ ಮಾಡ್ತೀರಿ? ಬಾಹ್ಯ ಸೌಂದರ್ಯ ತೆಗೆದುಕೊಳ್ತೀರಿ. ನಾವು ಹೆಲನ್ ಅನ್ನ ನೋಡ್ತೇವೆ, a lady Diana we are going to see. What happened? For the sake of their beauty we have seen 100 years war. 100 ವರ್ಷಗಳ ಯುದ್ಧವನ್ನು ನಾವು ನೋಡ್ತೇವೆ. ಅವ್ರಿಗೋಸ್ಕರ ಅಷ್ಟು ಯುದ್ಧ ಮಾಡಿದಂತೆ ಜನ ಅದಾರ. ಯಾವುದಕ್ಕೆ? ಅವಳ ಸೌಂದರ್ಯವನ್ನ ಪಡೆಯೋದಕ್ಕೋಸ್ಕರ. ಮತ್ತಷ್ಟೇ ಅಲ್ಲ, ಅವ್ರು ಹೆಲನ್ ಅನ್ನುವಂಥವ್ರು, ಡಯಾನ್ ಅನ್ನುವಂಥವ್ರು ತಮ್ಮ ಸೌಂದರ್ಯದ ಬಗ್ಗೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ಅಹಂ ಇರ್ತದೆ. ಅದರಿಂದ ಹಲವಾರು ತೊಂದರೆಗಳನ್ನ ಅವರು ಕೊಟ್ಟು ಹೋಗ್ತಾರೆ. ಇದು ಬ್ಯೂಟಿ. ದಿಸ್ ಇಸ್ ನಾಟ್ ದ ಟ್ರೂ ಬ್ಯೂಟಿ ಯು ಆರ್ ಗೋಯಿಂಗ್ ಟು ಕಾಲ್. ದ ಬ್ಯೂಟಿ ಇಟ್ ಶುಡ್ ಬಿ ವಿತ್ ಅಸ್ ಇನ್ ಇಂಟರ್ನಲ್. ನಾನು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಒಬ್ಬರು ಬಹಳ ಸೌಂದರ್ಯವಾದರೆ, ಫಿಸಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್, ಓಕೆ, ಲುಕಿಂಗ್ ವೆರಿ ಬ್ಯೂಟಿಫುಲ್, ಬಹಳ ಚೆನ್ನಾಗಿದ್ದಾರೆ, ನೋಡ್ಲಿಕ್ಕೆ ಬಹಳ ಸೌಂದರ್ಯ. ನೋಡಿದ್ರೆ ಹೀರೋ ಅಥವಾ ಹೀರೋಯಿನ್ ನೋಡ್ದಂಗೆ ಆಗ್ತದೆ. ಎಲ್ಲೋ ಒಂದು ದಾರಿಯಲ್ಲಿ ಅವ್ರು ಹೋಗ್ತಿರ್ತಾರೆ, ಯಾರೋ ಒಬ್ರು ಕುರುಡ ವ್ಯಕ್ತಿ ಆ ರಸ್ತೆನ ದಾಟಬೇಕಂತಾನೆ ದಾಟಿಸೋದಿಲ್ಲ, ಹಾಗೆ ಅವ್ರು ಹೋಗ್ಬಿಡ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಕುರೂಪ್ ಇರ್ತಾನೆ, ಅಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಸೌಂದರ್ಯ ಇರೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾನೆ ಅಂದ್ರೆ ಆ ವ್ಯಕ್ತಿಯನ್ನ ಆತ ರಸ್ತೆಯನ್ನ ದಾಟಿಸ್ತಾನೆ. ಹಾಗಾದ್ರೆ ನಿಜವಾದ ಸೌಂದರ್ಯ ಯಾರು ಇಲ್ಲಿ? ಹೂ ಇಸ್ ದ ಟ್ರೂ ಬ್ಯೂಟಿ ಇಸ್ ಹಿಯರ್? ದ ಟ್ರೂ ಬ್ಯೂಟಿ ಇಸ್ ನಾಟ್ ದೇರ್ ವಿತ್ ದ ಫಿಸಿಕಲ್ ಬ್ಯೂಟಿ. ಇಲ್ಲಿ ಯಾವತ್ತೂ ಬಾಹ್ಯ ಸೌಂದರ್ಯಕ್ಕೆ ಮಹತ್ವ ಕೊಡಬಾರದು ಅನ್ನೋದೇ ಇಲ್ಲಿ W.B. ಈಟ್ಸ್ ಅವರ ತಾತ್ಪರ್ಯವಾಗಿರ್ತದೆ. ಈ ಕವನದಲ್ಲಿ ಬರೋ ಶೀರ್ಷಿಕೆನೇ ಅದೇನೆ. ಪ್ರೀತಿ ಅನ್ನೋದು ಮನುಷ್ಯನ ಆಂತರಿಕವಾಗಿ ಚಿಮ್ಮಬೇಕು, ಆಂತರಿಕವಾಗಿ ಹುಟ್ಟಬೇಕು. ಅಂತಹ ಹುಟ್ಟುವಂತಹ ಪ್ರೀತಿಯೇ ಶಾಶ್ವತವಾದ ಪ್ರೀತಿ ಅಂತ ನಾವು ಕರಿತೀವಿ. In one of Shakespeare's poem, Sonnet 116, or the true love, we are going to sing. Now I am going to quote. There is a best example. We are going to say that what there should not be impediments between marriage, that of true minds. ಎರಡು ನಿಜವಾದಂತಹ ಆತ್ಮಗಳ ಮಧ್ಯದಲ್ಲಿ ಅಥವಾ ಮನಸ್ಸುಗಳ ಮಧ್ಯದಲ್ಲಿ ಪ್ರೀತಿ ಅಥವಾ ಮದುವೆ ನಡೀತದಲ್ಲೋ ಅಲ್ಲಿ ಅಡಚಣೆಗಳು ಬರಬಾರದು ಅಂತ ಆತ ಹೇಳ್ತಾನೆ.
Love means what here? The love, it is not for that attraction. Love which can go and show you for the till your death. ಸಾವಿನವರೆಗೂ ಆ ಪ್ರೀತಿ ನಮ್ಮೊಂದಿಗೆ ಇರಬೇಕು. ಫ್ರಾಮ್ ಬಿಗಿನಿಂಗ್ ಟು ಎಂಡ್. If the love is fluctuation, if the love is fluctuate, ಪ್ರೀತಿ ಏನಾದರೂ ಇಲ್ಲಿ ಏನಪ್ಪ ಅಂದ್ರೆ ಹೊಯ್ದಾಡ್ತಾ ಹೋಯ್ತು ಅಥವಾ ಅದು ದಕ್ಕದೆ ಹೋಯ್ತು ಅಂದಾಗ ಏನಾಗುತ್ತೆ ಹೇಳಿ ವಿದ್ಯಾರ್ಥಿಗಳಲ್ಲಿ? ಆ ಪ್ರೀತಿ ಏನಾಗುತ್ತೆ ಅಂದ್ರೆ ತಪ್ಪು ಮಾರ್ಗವನ್ನ ಹಿಡಿತದೆ ಅಂತದಲ್ಲ. When your love is strong, when your love is very firm, that firmness won't say anything else. ಯಾವುದನ್ನು ಅಲಗಾಡಿಸೋದಿಲ್ಲ ಅದು. ಅಂತಹ ಶಕ್ತಿ ಯಾವುದಕ್ಕಿರ್ತದೆ? ಇಲ್ಲಿ ಪ್ರೀತಿಗಿರ್ತದೆ. ತನ್ನ ಪ್ರಿಯತಮೆಯ ಆಂತರಿಕ ಸೌಂದರ್ಯದ ಕುರಿತಾಗಿ ಇಲ್ಲಿ ಕವಿ W.B. Yeats ಅವರು ಹೇಳ್ತಾರೆ. ಹಲವಾರು ನಿದರ್ಶನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೋ ಮೆನಿ ಎಕ್ಸಾಂಪಲ್ಸ್ ದಟ್ ವೈಲ್ ಎಕ್ಸ್ಪ್ಲೇನಿಂಗ್ ದ ಪೋಯಮ್. ಈ ಪೋಯಮ್ ಅನ್ನು ನಾನು ನಿಮಗೆ ಹೇಳಬೇಕಾಗಿತ್ತು ಅಂದ್ರೆ ಇನ್ನೂ ನಾನು ನಿಮಗೆ ಕೆಲವೊಂದಿಷ್ಟು ಸಾಂದರ್ಭಿಕವಾಗಿರುವಂತಹ ಉದಾಹರಣೆಗಳನ್ನು ಕೊಡ್ತೇನೆ. ಆದರೆ ನಾವು ವಿಚಾರ ಮಾಡಬೇಕಾಗಿರೋದು ಈ ಏಜ್ ಅಲ್ಲಿ, ದಿಸ್ ಇಸ್ ಅ ಪರ್ಟಿಕ್ಯುಲರ್ ಏಜ್ ದಟ್ ಯು ಶುಡ್ ಹ್ಯಾವ್ ಟು ರಿಮೆಂಬರ್ ದಟ್ ವರ್ಡ್, ದಟ್ ಅಟ್ರಾಕ್ಷನ್ ಇಸ್ ಡಿಫರೆಂಟ್ ಅಂಡ್ ಲವ್ ಇಸ್ ಡಿಫರೆಂಟ್. ಸೊ ವಿ ಮೇ ಕಾಲ್ ಇಟ್ ಇಸ್ ಇನ್ಫ್ಯಾಕ್ಚುಯೇಷನ್. ಇನ್ಫ್ಯಾಕ್ಚುಯೇಷನ್ ಅಂತ ಕರೀತೀವಿ, ಆಕರ್ಷಣೆ ಅಂತ ಕರಿತೇವೆ. ಪ್ರೀತಿ ಅಲ್ಲ, ಪ್ರೀತಿನೇ ಬೇರೆನೆ, ಆಕರ್ಷಣೆ ಬೇರೆ. ಇದು ಬಹಳಷ್ಟು ನಾವು ನೆನಪಿನಲ್ಲಿ ಇಟ್ಟುಕೋಬೇಕು. Know that sometimes when we are in the market, we saw a beautiful lady there and we said, hey, she is so beautiful, I am attracted with her beauty. ನಾವು ಅವಳನ್ನು ಸೌಂದರ್ಯಕ್ಕೆ ಮಾರು ಹೋಗ್ಬಿಡ್ತೇವೆ. ಮಾರ್ಕೆಟ್ ಇಂದ ಒಂದು ಮನೆ ಹತ್ರ ಬರ್ತೇವೆ, ಇನ್ನೊಬ್ರು ಸೌಂದರ್ಯ ಯುವತಿಯನ್ನು ನೋಡ್ತೀವಿ, ಮತ್ತೆ ನಮ್ಮ ಮನಸ್ಸು ಹೊಯ್ದಾಡ್ತದೆ. ಹಾಗಾದ್ರೆ ಅದು ಪ್ರೀತಿ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾವಾಗಲೂ ನಿಜವಾದ ಪ್ರೀತಿನೇ ಬೇರೆ ಇರ್ತದೆ. ಅದಕ್ಕೆ ಆ ನಿಜವಾದ ಪ್ರೀತಿಯ ಕಲ್ಪನೆಯನ್ನ ತನ್ನ ಪ್ರೇಯಸಿಗೆ ಹೇಳ್ತಾನೆ ಇಲ್ಲಿ ಕವಿ W.B. Yeats ಅವರು. ವೆನ್ ಯು ಆರ್ ಓಲ್ಡ್, ಯಾವಾಗ ನೀನು ಮುದುಕಿಯಾಗಿದ್ದೀಯ, ನೀನು ಮುದುಕಿಯಾದಾಗ, ವೆನ್ ಯು ಆರ್ ಓಲ್ಡ್, ನೀನು ಮುದುಕಿಯಾದಾಗ ಏನಾಗತ್ತೆ ನಿನ್ನಲ್ಲಿ ಭಾವನೆಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಪೇಜ್ ನಂಬರ್ 53, 53ನೇದಲ್ಲಿರುವಂಥ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪೋಯಮ್. ದಿಸ್ ಪೋಯಮ್ ಶ್ಯೂರ್ಲಿ ಕಮ್ಸ್ ಇನ್ ಯುವರ್ ಎನ್ಯುವಲ್ ಎಕ್ಸಾಮಿನೇಷನ್. ಈ ಸರಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ನಿಮಗೆ ಬಂದೇ ಬರ್ತದೆ. ಇದು 4 ಅಂಕಕ್ಕಾಗಿರ್ಬೋದು ಅಥವಾ 6 ಅಂಕಕ್ಕೆ ಈ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಸೊ ಆ ಪ್ರಶ್ನೆ ಯಾವುದು ಅನ್ನೋದ್ರ ಬಗ್ಗೆ ನಾವು ಈ ಎಕ್ಸ್ಪ್ಲನೇಷನ್ ಆದಮೇಲೆ ನಾನು ನಿಮಗೆ ಕೊನೆಯದಾಗಿ ಏನಪ್ಪ ಅಂದ್ರೆ ಇದನ್ನ ಹೇಳ್ತೀನಿ. ಓಕೆ, ಹೇಳ್ತಾನೆ. When you are old and grey and full of sleep, oh my dear lady, okay, oh my dear beloved, oh my dear love. So when you are old, what happens? And grey and full of sleep. ನೀನು ಮುದುಕಿಯಾದಾಗ ಏನಾಗತ್ತೆ ಅಂದ್ರೆ ನಿನ್ನ ಕಣ್ಣುಗಳಲ್ಲಿ ನಿದ್ದೆ ಆವರಿಸಿರುತ್ತದೆ. ಆಮೇಲೆ ನಿನ್ನ ಕೂದಲುಗಳು ಎಲ್ಲನೂ ಬಿಳಿಯ ಬಣ್ಣಕ್ಕೆ ತಿರುಗಿ ಹೋಗಿರುತ್ತದೆ. We know that when you are the gorgeous, when you are the young ಇದ್ದಾಗ ನೀನು gorgeous, beautiful, very attractive lady. But after that, years rolled on, year after year, then what happens? Your physical beauty is vanished and disappear, and naturally you will become the old. ಸ್ವಾಭಾವಿಕವಾಗಿ ವಯೋಸಹಜವಾಗಿ ಏನಾಗುತ್ತೆ ಅಂದ್ರೆ ನಿನ್ನಲ್ಲಿ ಸೌಂದರ್ಯ ಅದು ಕಡಿಮೆ ಆಗ್ತಾ ಬರ್ತದೆ. ಆವಾಗ ನಿನ್ನ ಮುದುಕಿಯಾದಾಗ ನಿನ್ನ ಕಣ್ಣುಗಳಲ್ಲಿ ನಿದ್ದೆ ಆವರಿಸಿರ್ತದೆ, ಕೂದಲುಗಳು ಎಲ್ಲವೂ ಬಿಳಿಯಾಗಿರ್ತದೆ, ನೊರೆತು ಹೋಗಿರ್ತದೆ, ಆ ಸೌಂದರ್ಯ ಅನ್ನೋದು ನಿನ್ನಿಂದ ಮಾಗಿ ಹೋಗಿರ್ತದೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ಹೇಳ್ತಾನೆ ನೋಡಿ ಹೆಂಗೆ. ಅಂಡ್ ನೋಡಿಂಗ್ ಬೈ ದ ಫೈರ್ ಟೇಕ್ ಡೌನ್ ದಿಸ್ ಬುಕ್. ನೋಡಿಂಗ್ ಅಂದ್ರೆ ತಲೆ ಅಲ್ಲಾಡಿಸೋದು. ನಿನಗೆ ವಯಸ್ಸಾಗಿರ್ತದೆ, ಮನೆಯಲ್ಲಿ ಅರವಟ್ಟಿಗೆ ಅಂತ ಅದೇ ಅಂದ್ರೆ ನೋಡಿ. ಫೈರ್ ಅಂತಂದ್ರೆ ಏನಪ್ಪಾ ಅಂದ್ರೆ ಮನೆ ಒಳಗಡೆ ಬೆಂಕಿ ಇರ್ತದೆ. ಹೇಗೆ ಅಂದ್ರೆ ಇಲ್ಲಿ ಇಂಗ್ಲೆಂಡ್ ನಲ್ಲಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ಚಳಿ ಇರೋದ್ರಿಂದಾಗಿ ಮನೆಯಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ತಮ್ಮ ಶರೀರವನ್ನ ಕಾಯಿಸೋ ಸಲಾಗಿ ಒಂದು ಒಲೆಯನ್ನ ಮಾಡಿರ್ತಾರೆ, ಅದ್ರ ಮುಂದ್ಗಡೆ ಕೂತ್ಕೊಂಡಿರ್ತಾರೆ. ಸೊ ಯು ಆರ್ in front of the fire and making warm with your body,
ನಿನ್ನ ದೇಹವನ್ನು ನೀನು ಏನಪ್ಪಾ ಅಂದ್ರ ಫೈರ್ ನಲ್ಲಿ ಶಾಖವನ್ನು ತೆಗೆದುಕೊಳ್ಳುವಾಗ ಅವಾಗ ಅವ ಹೇಳ್ತಾನೆ, ಟೇಕ್ ದಿಸ್ ಬುಕ್, ಈ ಪುಸ್ತಕವನ್ನ ನೀನು ತೆಗೆದುಕೋ. ವಿಚ್ ಬುಕ್ ಹಿಯರ್ ದ ಪೋಯೆಟ್ ವಾಂಟೆಡ್ ಟು ಟೆಲ್? ಈ ಕ್ವಶನ್ ಕೇಳಿದ್ದಾರೆ. ಯಾವ ಪುಸ್ತಕದ ಬಗ್ಗೆ ಇಲ್ಲಿ ಕವಿ ಮಾತಾಡ್ತಾ ಇರೋದು? ದ ಬುಕ್ ವಿಚ್ ಹಿ ವಾಸ್ ರಿಟನ್, ಅವ ಬರೆದಿರುವಂತಹ ಪುಸ್ತಕ. ಯಾವ ಪುಸ್ತಕ ಅದು ಅಂದ್ರೆ ವೆನ್ ಯು ಆರ್ ಓಲ್ಡ್. ಈಗ ನಾನು ಈಗ ಬರೆದಿರುವಂತಹ ಕವನಗಳ ಏನಪ್ಪಾ ಅಂದ್ರೆ ಪುಸ್ತಕದಲ್ಲೋ, ಈ ಪುಸ್ತಕವನ್ನ ನೀನು ವಯಸ್ಸಾದ ಮೇಲೆ ನೀನು ಏನು ಬೆಂಕಿಯ ಅರವಟಿಗೆ ಮುಂದೆ ಕೂತ್ಕೊಂಡಿರೀತಿಯಲ್ಲೋ ಅವಾಗ ಈ ಪುಸ್ತಕವನ್ನ ತೆಗೆದುಕೊಂಡು ಒಂದ್ಸರಿ ಓದು ಅಂತ ಹೇಳ್ತಾನೆ. ಅಂಡ್ ಸ್ಲೋಲಿ ರೀಡ್ ಇಟ್ ಸ್ಲೋಲಿ ಅಂಡ್ ಅಂಡರ್ಸ್ಟ್ಯಾಂಡ್. ನೋಡಿ ಎಷ್ಟು ಅದ್ಭುತ ಹೇಳ್ತಾನೆ. ನಿಧಾನವಾಗಿ ಓದು, ಅರ್ಥ ಮಾಡ್ಕೊಂಡು ಓದು. ಆವಾಗ ನಿನಗೆ ಗೊತ್ತಾಗತ್ತೆ ನಾನು ಈ ಕವನವನ್ನ ಬರೆಯುವ ಉದ್ದೇಶ ಏನಾಗಿತ್ತು ಅಂತ ಹೇಳಿ. Then only you are going to be understand what is the reason of to writing this letter. Yes, I have written this poem. Then you realize that intention of writing this poem. ಈ ಕವನದ ಉದ್ದೇಶ ಏನಾಗಿತ್ತು ಅನ್ನೋದು ನಿನಗೆ ಅವಾಗ ಅರ್ಥ ಆಗುತ್ತೆ. ರೀಡ್ ಇಟ್ ಸ್ಲೋಲಿ ಅವನು ಹೇಳ್ತಾನೆ. ಅಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್. ಕನಸು ಕಾನು, ಮಧುರ ಕ್ಷಣಗಳ ಕನಸನ್ನ ಕಾನು. ಹೇಗಿದ್ದೆ ನಾನು ವಯಸ್ಸಿನಲ್ಲಿದ್ದಾಗ ಅನ್ನುವಂತಹ ಕಲ್ಪನೆಗೆ ನೀನು ಹೋಗು, ಆವಾಗ ನಿನಗೆ ಈ ಕವನದ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಎಷ್ಟು ಇಮ್ಯಾಜಿನರಿ ಆಗಿರೋದಲ್ಲ, ಎಷ್ಟು ಅದ್ಭುತವಾದಂತಹ WB ಯೇಟ್ಸ್ ಅವರು ಇಲ್ಲಿ ಕಲ್ಪನೆಯನ್ನ ಕೊಡ್ತಾರೆ ಅಂತಂದ್ರೆ, ಪ್ರೀತಿಯ ಕಲ್ಪನೆಯನ್ನು ಅವಳ ಮೇಲೆ ಹಿಂಗೆ ಮೂಡಿಸ್ತಾರೆ ಅಂತಂದ್ರೆ ನೀವು ಮುಂದೆ ಹೋಗ್ತಾ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಅಂತ ಅದ್ಭುತವಾದಂತ ಕಲ್ಪನೆ ಆಗಿತ್ತು WB ಯೇಟ್ಸ್ ಅವ್ರದ್ದು ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ ನೋಡ್ರಿ ಮುಂದೆ, ಯುವರ್ ಐಸ್ ಹ್ಯಾಡ್ ವರ್ನ್ಸ್ ಅಂಡ್ ಆಫ್ ದೇರ್ ಶ್ಯಾಡೋಸ್ ಡೀಪ್. ನಿನ್ನ ಕಣ್ಣುಗಳಲ್ಲಿ ಮಾಧುರ್ಯತೆ ತುಂಬಿತ್ತು, ನಿನ್ನ ಕಣ್ಣುಗಳಲ್ಲಿ ಸೌಂದರ್ಯವಿತ್ತು, ನಿನ್ನ ಕಣ್ಣುಗಳಲ್ಲಿ ನಾನೇನಪ್ಪಾ ಅಂದ್ರೆ ಎಲ್ಲವನ್ನ ಕಾಣ್ತಾ ಇದ್ದೆ. ಆದ್ರೆ ಅದೇ ಕಣ್ಣುಗಳು ಇವಾಗ ಏನಾಗಿದ್ದಾವ್ರೆ? ಪೂರ್ಣ ಸಪ್ಪೆ ಆಗಿರ್ತದೆ, ಮಂಜಾಗಿರ್ತದೆ ಅಂತಿರ್ತವೆ. ನೋಡ್ರಿ ಎಷ್ಟು ಚೆನ್ನಾಗಿದ್ದಾಳೆ ಅವ್ರು, ಕೂದಲು ನೋಡ್ರಿ, ಕಣ್ಣು ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೌದು, ಮಾತಾಡ್ತಾರೆ. ಹೆಣ್ಣಿನ ಸೌಂದರ್ಯ ಎಲ್ಲಿ ಕಾಣಿಸ್ತದೆ ಅಂದ್ರೆ ಕಣ್ಣುಗಳಲ್ಲಿ ಇರ್ತದೆ. ಆ ಕಣ್ಣುಗಳ ಆಕರ್ಷಣೆ ಇರ್ತದಲ್ಲೋ, ಆ ಆಕರ್ಷಣೀಯವಾದಂತ ಕಣ್ಣುಗಳ ಬಗ್ಗೆ ಇಲ್ಲಿ ಕವಿ ಮಾತಾಡ್ತಾನೆ. ಯಾವ ಆಕರ್ಷಣೀಯ ಕಣ್ಣುಗಳು ಏನಿದ್ವಲ್ಲೋ ಅವು ಮುಂದೆ ಹೋಗಿ ಮಬ್ಬಾಗಿರ್ತದೆ. ಅವ್ನು ಹೇಳ್ತಾನೆ, ಯುವರ್ ಐಸ್ ಹ್ಯಾಡ್ ಒನ್ಸ್ ಅಂಡ್ ಆಫ್ ದೇರ್ ಶ್ಯಾಡೋಸ್ ಡೀಪ್. ದಟ್ಟನೆಯ ನೆರಳ ಸುರಿಸುವ ಮನದಲ್ಲಿ ಎಂತಹ ಕಣ್ಣುಗಳವು ಅಂತ ಹೇಳಿ ಕಲ್ಪನೆ ನಿನಗೂ ಆಗುತ್ತೆ, ನನಗೂ ಆಗುತ್ತೆ. ಇಂಥ ಸೌಂದರ್ಯದಲ್ಲಿದ್ದಾಗ ನೀನು ವಿಚಾರ ಮಾಡು. ಏನಂತ ವಿಚಾರ ಮಾಡ್ಲಿಕ್ಕೆ ಅವಳಿಗೆ ಕೊಡ್ತಾನೆ ಅಂತಂದ್ರೆ ನೋಡ್ರಿ, ಹೌ ಮೆನಿ ಲವ್ಡ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಎಷ್ಟು ಜನ ನಿನ್ನ ಏನಪ್ಪಾ ಅಂದ್ರೆ ಸಂತೋಷದ ಗಳಿಗೆಯಲ್ಲಿ ಭಾಗವಹಿಸಿರ್ಲಿಕ್ಕಿಲ್ಲ. ಏಕೆಂದ್ರೆ ನೀನು ತುಂಬಾ ಸೌಂದರ್ಯವತಿ. ಯು ಆರ್ ಸೋ ಬ್ಯೂಟಿಫುಲ್. So many people were admired your beauty and they were joined in you when you are in a happy mood. ನೀನು ನಗುವಂತಹ ಸಂದರ್ಭದಲ್ಲಿ, ಸಂತೋಷದ ಸಮಯದಲ್ಲಿ, ಖುಷಿ ಇರುವಂತಹ ಗಳಿಗೆಯಲ್ಲಿ ಎಷ್ಟೋ ಜನ ಅದರಲ್ಲಿ ಏನಪ್ಪಾ ಅಂದ್ರೆ ನಿನ್ನ ಪ್ರೀತಿಯೊಳಗಡೆ ಭಾಗಿಯಾಗಿರ್ತಾರೆ. ದೇ ವೇರ್ ವಿತ್ ಯು ಇನ್ ದಟ್ ಮೂಮೆಂಟ್. ಯಾವ ಮೂಮೆಂಟ್ ನಲ್ಲಿ ಅಂದ್ರೆ ಗ್ಲಾಡ್ ಗ್ರೇಸ್, ವೆನ್ ಯು ಆರ್ ಇನ್ ಹ್ಯಾಪಿ. ಇನ್ನು ಖುಷಿ ಇದ್ದಾಗ ಬಹಳ ಜನ ಬಂದಿರೋದನ್ನ ನೋಡಿರ್ತೀಯ. ಅಂಡ್ ಅಷ್ಟೆಲ್ಲ, ಅಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಅಂತಹ ಬಂದಿರುವಂತಹ ಎಷ್ಟೋ ಜನಗಳು ನಿನ್ನ ಸೌಂದರ್ಯವನ್ನ ಪ್ರೀತಿ ಮಾಡಿರ್ತಾರೆ, ಆರಾಧನೆ ಮಾಡಿರ್ತಾರೆ. ಅಂತಹ ಸೌಂದರ್ಯವನ್ನ ಆರಾಧಿಸುವಂತ ಎರಡು ಪ್ರಕಾರದ ಜನ ಇರ್ಬೋದು. ಒಬ್ರು ಫಾಲ್ಸ್, ಒಬ್ರು ಟ್ರೂ. ಯಾವ ವ್ಯಕ್ತಿ ಹೇಗಿದ್ದಾನೆ ಅಂತ ನಿನಗೆ ಅರ್ಥ ಮಾಡ್ಕೊಳ್ಳದೆ ಇರ್ಬೋದು. ನಿನಗೆ ಇಷ್ಟೆಲ್ಲ ಜನ ಬರ್ತಾರೆ ಅಂತ ನಿನ್ಗೆ ಅನಿಸಿರ್ಬೋದು, ಇಷ್ಟೆಲ್ಲ ಜನ ನನ್ನನ್ನ ಅಡ್ಮೈರ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಬೋದು. ಬಿಕಾಸ್ ದೇ ಓನ್ಲಿ ಕಮ್ ವಿತ್ ಯು, ಬಿಕಾಸ್ ದೇ ಓನ್ಲಿ ಲೈಕ್ ಯು. ಯು ಆರ್ ಬ್ಯೂಟಿಫುಲ್. ಯಾಕೆ ಅವರು ನಿನ್ನನ್ನು ಲೈಕ್ ಮಾಡ್ತಾರೆ, ಯಾಕೆ ನಿನ್ನೊಂದಿಗೆ ಜಾಸ್ತಿ ಇರ್ತಾ ಇದ್ರು ಅಂದ್ರೆ ನೀನು ತುಂಬಾ ಸೌಂದರ್ಯವತಿ ಇದ್ದೆ. ಯು ಆರ್ ಕನ್ಸಿಡರ್ ಅ ವೆರಿ ಬ್ಯೂಟಿಫುಲ್ ಲೇಡಿ ಇನ್ ದಟ್ ಮೂಮೆಂಟ್. So that is the reason they came with you. They were joined their hands with you because for your glad grace. ನಿನ್ನ ಸಂತೋಷದ ಗಳಿಗೆಗೋಸ್ಕರ ಮಾತ್ರ.
All who were came and visited you, supported you, they were in a two types of the people. Their love should be the false or it is a true. I don't know. ನನ್ಗೆ ಗೊತ್ತಿಲ್ಲ ಅದು. ಅವರೆಲ್ಲರೂ ಭಾಗ ಆಗಿರೋದು ಅದರಲ್ಲಿ ಸಂತೋಷದ ಗಳಿಗೆಯಲ್ಲಿ. ಆದರೆ ಬಟ್ ಒನ್ ಮ್ಯಾನ್ ಲವ್ಡ್ ದ ಪಿಲ್ಗ್ರಿಮ್ ಸೋಲ್ ಇನ್ ಯು. ಆದರೆ ಅಷ್ಟೆಲ್ಲ ಜನರದಾರಲ್ಲೋ ಅಂತಹ ಜನರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪಿಲ್ಗ್ರಿಮ್ ಸೋಲ್ ಅನ್ನ ಪ್ರೀತಿ ಮಾಡಿದಾನೆ. ಯಾತ್ರಿಕ ಆತ್ಮ ಅಂತ ಕರೀತಾನೆ. ಪಿಲ್ಗ್ರಿಮ್ ಸೋಲ್. ಪಿಲ್ಗ್ರಿಮ್ ಅಂದ್ರೆ ಯಾತ್ರೆ, ಸೋಲ್ ಅಂದ್ರೆ ಆತ್ಮ. ನಿನ್ನಲ್ಲಿರುವಂತಹ ಯಾತ್ರಿಕ ಆತ್ಮವನ್ನ ಪ್ರೀತಿ ಮಾಡಿದಂತ ಒಬ್ಬನೇ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ನಾನೇ ಅಂತ ಹೇಳ್ತಾನೆ. ದ ಓನ್ಲಿ ಒನ್ ಮ್ಯಾನ್ ಹೂ ಲವ್ಡ್ ಯುವರ್ ಪಿಲ್ಗ್ರಿಮ್ ಸೋಲ್, ನಾಟ್ ಯುವರ್ ಬ್ಯೂಟಿ. ನಿನ್ನ ಸೌಂದರ್ಯವನ್ನ ಪ್ರೀತಿ ಮಾಡಲಿಲ್ಲ, ನಿನ್ನ ಏನಪ್ಪಾ ಅಂದ್ರೆ ಯಶಸ್ಸನ್ನ ಆತ ಪ್ರೀತಿ ಮಾಡಲಿಲ್ಲ, ನಿನ್ನ ಯಾವುದ್ರ ಬಗ್ಗೆನೂ ಆತ ಕಲ್ಪನೆ ಕೊಡ್ಲಿಲ್ಲ. ಆತ ಪ್ರೀತಿ ಮಾಡಿರೋದು ಒಂದನ್ನೇ ಮಾತ್ರ. ಅದು ಯಾವುದು ಅಂದ್ರೆ ನಿನ್ನಲ್ಲಿರುವಂತಹ ಯಾತ್ರಿಕ ಆತ್ಮವನ್ನ ಪ್ರೀತಿ ಮಾಡುತ್ತಾನೆ. ಇದು ಆಂತರಿಕ ಸೌಂದರ್ಯದ ಬಗ್ಗೆ ಕವಿ ಮಾತಾಡ್ತಾ ಇರೋದು. ಅವರೆಲ್ಲರೂ ಬಂದಂತ ಎಷ್ಟು ಜನ ಯಾವುದನ್ನ ಪ್ರೀತಿ ಮಾಡಿದ್ರು ಅವರು? ದ ಬ್ಯೂಟಿ ಆಫ್ ದ ಲೇಡಿ. But in among those people, there is only one man who loved her in the pilgrim soul. ಅವರಲ್ಲಿರುವಂತಹ ಯಾತ್ರಿಕ ಆತ್ಮನ ಮಾತ್ರ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನ ಮಾಡುತ್ತಾನೆ. ಆದರೆ ಉಳಿದವರು ಅವಳ ಸೌಂದರ್ಯವನ್ನು ಪ್ರೀತಿ ಮಾಡುತ್ತಾರೆ. ಅಷ್ಟೇ ಅಲ್ಲ, ಲವ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ನಿನ್ನ ಮುಖದಲ್ಲಿ ಆಗುತ್ತಿರುವಂತಹ ಭಾವನೆಗಳು ಹಾಗೂ ದುಃಖವನ್ನ ಹಂಚಿಕೊಂಡಂತ ಒಬ್ಬನೇ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಅದು ನಾನು ಅಂತ ಹೇಳ್ತಾನೆ. ಇದು ನಿನಗೆ ಅವಾಗ ಅರ್ಥ ಆಗುತ್ತೆ. when you are old then read this poem, then only you are going to understand. ಹೌದಲ್ಲ, ನನಗೆ ಇಷ್ಟೋ ಜನ ಬಂದ್ರು, ಯಾಕಂದ್ರೆ ನೀನ್ ಸೌಂದರ್ಯ ಇದ್ದಾಗ ಈಗ ನಿನಗೆ ಅರ್ಥ ಆಗೋದಿಲ್ಲ ಯಾವುದು ನಿಜವಾದ ಪ್ರೀತಿ, ಯಾವುದು ಕಲ್ಮಶವಾದಂತ ಪ್ರೀತಿ ಅಂತ ಈಗ ನಿನಗೆ ಗೊತ್ತಾಗೋದಿಲ್ಲ. ಯಾವಾಗುತ್ತದೆ ನಿನಗೆ ಅಂದ್ರೆ ಯಾವಾಗ ನೀನು ಮುದುಕಿ ಆಗ್ತಿಲ್ಲೋ ಅವಾಗ ನಿಜವಾದ ಪ್ರೀತಿ ಅರ್ಥ ಆಗುತ್ತೆ. ನೀನು ಮುದುಕಿ ಆದಾಗ ನಿನ್ನೊಂದಿಗೆ ಎಷ್ಟು ಜನ ಇರ್ತಾರಲ್ಲೋ ಅವಾಗ ನಿನಗೆ ನಿಜವಾದ ಪ್ರೀತಿ ಅರಿವಾಗ್ತದೆ. ಯೌವನದಲ್ಲಿ ಎಷ್ಟೋ ಜನ ನಿನ್ನನ್ನ ಫಾಲೋವರ್ಸ್ ಇರ್ತಾರೆ, ನಿನಗೆ ವಯಸ್ಸಾದ್ಮೇಲೆ ಎಷ್ಟು ಜನ ಅದಾರೆ ಅನ್ನೋದನ್ನ ನಿನಗೆ ಅವಾಗ ಅರಿವಾಗ್ತದೆ. ಹಾಗಾದ್ರೆ ಯೌವನದಲ್ಲಿ ಪ್ರೀತಿಸಿದ ಜನ ಈಗ ಎಲ್ಲಿ ಹೋದ್ರು? ಯೌವನದಲ್ಲಿ ನಿನ್ನನ್ನ ಬಹಳಷ್ಟು ಆತ್ಮೀಯವಾಗಿ ನೋಡಿದಂತಹ ಜನ ನೀನು ವಯಸ್ಸಾದ್ಮೇಲೆ, ನೀನು ಮುದುಕಿ ಆದ್ಮೇಲೆ ಅವರೆಲ್ಲ ಎಲ್ಲಿ ಹೋದ್ರು? Means you are going to judge those all are false people. They only followed you because you are the beautiful. ಅವರೆಲ್ಲರೂ ಸುಳ್ಳು, ಆ ಎಲ್ಲ ಜನ ಸುಳ್ಳು. ಯಾಕೆಂದ್ರೆ ಅವರು ನಿನ್ನನ್ನ ಯಾವುದಕ್ಕೆ ಪ್ರೀತಿಸಿದ್ರು? ಅವರು ನಿನ್ನ ಸೌಂದರ್ಯವನ್ನು ಪ್ರೀತಿಸ್ತಾರೆ. ಹಾಗಾದ್ರೆ ಓನ್ಲಿ ಒನ್ ದ ಮ್ಯಾನ್ ಹೂ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು, ಹೂ ವಾಸ್ ರಿಟನ್ ದಿಸ್ ಪೋಯಮ್ ಟು ಯು, ದಟ್ ಈಸ್ ಮೀ. I am the true lover of your beauty, that is internal beauty, not external beauty. Physical beauty, I am not going to be entertaining. ನಾನು ಫಿಸಿಕಲ್ ಬ್ಯೂಟಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾನೆ. ನಾನು ಆಂತರಿಕ ಸೌಂದರ್ಯ ಬಗ್ಗೆ ಮಾತಾಡ್ತೀನಿ. ನಿನ್ನ ಮುಖದಲ್ಲಿ ಆಗುವಂಥ ಭಾವನೆಗಳು ದುಃಖಕ್ಕೆ ಯಾರು ಸಾಥಿ ಕೊಡ್ತಾರೆ ಅಂದ್ರೆ ಅದು ನಾನೇ ಮಾತ್ರ ಅಂತ ಇಲ್ಲಿ ನ್ಯಾರೇಟರ್ ಅಥವಾ ಪೋಯೆಟ್ ಆದಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಹೇಳ್ತಾನೆ, ಅವಳಿಗೆ ಕನ್ವಿನ್ಸ್ ಮಾಡ್ತಾನೆ. ದ ಲವ್ ದಟ್ ಹೂಮ್ I admire you. ನಾವು ಹೇಳ್ತಾನೆ ನೋಡಿ, and bending down beside the glowing bars. bending down beside the glowing bars. glowing bars ಅಂದ್ರೆ ಹೊಳೆಯುವಂತಹ ಸರಳುಗಳು. ಹೊಳೆಯುವ ಸರಳುಗಳ ಹಿಂದ್ಗಡೆ ನೀನು ಕುತ್ಕೊಂಡ್ ಬಿಟ್ಟಿದ್ಯಾ ಅವಾಗ. ಯಾಕಂದ್ರೆ ನೀನು ಓಲ್ಡ್, ಯು ಆರ್ ಓಲ್ಡ್ ದೇ. ನೀನು ಏನಪ್ಪಾ ಅಂದ್ರೆ ಒಂದು ಕೈದಿ ಆಗಿರ್ತೀವ, ಮನೆಯಲ್ಲಿ ಕೈದಿ ಆದಾಗಿನೇ ವಯಸ್ಸಾದ್ಮೇಲೆ ಎಲ್ಲಿ ತಿರುಗಾಡ್ಲಿಕ್ಕೆ ಬರೋದಿಲ್ಲ. ಕಬ್ಬಿನ ಸರಳುಗಳಿಗೆ ಕಿಡಿಕಿ ಅಂತ ತೆಗೆದುಕೋಬಹುದು ಅಥವಾ ಜಾಲರಿ ಅಂತ ತೆಗೆದುಕೋಬಹುದು. ನೀವು ಅಲ್ಲ ಅಷ್ಟೇ ಕೂತ್ಕೊಂಡಿರ್ತ, ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಡ್ಯೂ ಟು ದ ಏಜ್ ಯು ಆರ್ ದೇರ್. ದೆನ್ ಯು ಆರ್ ಸಿಟ್ಟಿಂಗ್ ಬಿಹೈಂಡ್ ದಟ್ ಗ್ಲೋಯಿಂಗ್ ಬಾರ್ಸ್. ಆ ಗ್ಲೋಯಿಂಗ್ ಬಾರ್ಸ್ ಹಿಂದ್ಗಡೆ ಕೂತ್ಕೊಂಡು ಏನ್ ಮಾಡ್ತೀಯ ಅವಾಗ? ಮರ್ ಗುನ್ಗುಡ್ತೀಯ. ಏನಂತ ಗುನ್ಗುಡ್ತೀಯ? ಅ ಲಿಟಲ್ ಸ್ಯಾಡ್ಲಿ, ಬಹಳ ಸ್ವಲ್ಪ ದುಃಖದಿಂದ ನೀನು ಗುನ್ಗುಡ್ತೀಯ. ನೀನು ಏನು? ಹೌ ಲವ್ ಫ್ಲಡ್, ಹೇಗೆ ಪ್ರೀತಿ ಮಾಯವಾಗಿ ಹೋಯಿತು ಅಂತ. ಹೇಗೆ ಪ್ರೀತಿ ಮಾಯವಾಗಿ ಹೋಯಿತು ಅಂತ ತಿಳ್ಕೊಂಡು ನೀನು ಯಾವಾಗ ಅಂದ್ರೆ ಆ ಗ್ಲೋಯಿಂಗ್ ಬಾರ್ಸ್ ಅದಲ್ಲ ಅದ್ರ ಹಿಂದ್ಗಡೆ ಕೂತ್ಕೊಂಡ ಮೇಲೆ ನಿನಗೆ ಗೊತ್ತಾಗುತ್ತೆ. ಆಮೇಲೆ ಅರ್ಥ ಆಗುತ್ತೆ ನನಗೆ, ಹೌದು ನನ್ನ ಪ್ರೀತಿ ಹೇಗೆ ಮಾಯವಾಯಿತು ಅಂತ ಹೇಳಿ.
There is a one beautiful example I would like to quote you today. Now, what? My dear student, there is a two butterflies. Okay? They are playing. There is a one butterfly tells to that male butterfly, yes, that what? You should have to, come and sit these flowers at first. ನೋಡ್ರಿ ಏನು ಹೇಳ್ತಂದ್ರೆ ನಾವು ಒಂದು ಆಟ ಆಡೋಣ ಇಬ್ರು. ಏನು ಅಂತಂದ್ರೆ, ಯಾರು ಒಬ್ಬರನ್ನೊಬ್ರು ನಿಜವಾಗಿ ಪ್ರೀತಿ ಮಾಡ್ತಾರಲ್ಲೋ ಆ ವ್ಯಕ್ತಿ ಏನ್ ಮಾಡ್ಬೇಕಾಗತ್ತಂದ್ರೆ ಆ ಹೂವಿನ ಮೇಲೆ ಬೇಗನೆ ಬಂದು ಕುತ್ಕೋಬೇಕು. ಯಾರು ಬೇಗ ಬಂದು ಹೂವಿನ ಮೇಲೆ ಕುತ್ಕೊಂತಾರಲ್ಲೋ ಅವರು ನಿಜವಾದ ಪ್ರೀತಿ ಮಾಡಿದವರು ಅಂತ ಹೇಳ್ತಾಳೆ ಅವರು. ಯಾವುದೋ ಆ ಲೇಡಿ, ದಟ್ ಬಟರ್ಫ್ಲೈ ಟೆಲ್ಸ್ ಟು ದಟ್ ಇಟ್ಸ್ ಅ ಮೇಲ್ ಬಟರ್ಫ್ಲೈ. ಹಾಗಾದ್ರೆ ಇಬ್ರು ತಮ್ಮ ಪ್ರೀತಿಯನ್ನ ಪ್ರೂವ್ ಮಾಡ್ಬೇಕಂತ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾಗತ್ತಂದ್ರೆ, ಬೆಳಗಿನ ಜಾವ ಆಗೋದ್ರೊಳಗಡೆ ಆ ಲೇಡಿ ಬಟರ್ಫ್ಲೈಸ್ ಕೇಮ್ ಅಂಡ್ ಸ್ಯಾಟ್ ಆನ್ ದ ಫ್ಲವರ್ಸ್. ಬೇಗನೆ ಬಂದು ಆ ಹೂವಿನ ಮೇಲೆ ಕುತ್ಕೊಂತು ಸ್ನೇಹಿತರೆ. Then it waited for up to the 30 minutes. There is no sign of the male butterfly to be arrive in that particular place. ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೇಳಿದಂತ ಸ್ಥಳಕ್ಕೆ ಮೇಲ್ ಬಟರ್ಫ್ಲೈ ಬರಲೇ ಇಲ್ಲ. ಅದು ಅರ್ಧ ತಾಸು ವೇಟ್ ಮಾಡ್ತು. ಅನ್ಕೊಂತದೆ ಏನು ಅಂತಂದ್ರೆ, ಮೈ ಲವ್ ಇಸ್ ಮೋರ್ ಸುಪೀರಿಯರ್ ದ್ಯಾನ್ ಹೀಸ್. ನನ್ನ ಪ್ರೀತಿ ಅವನ ಪ್ರೀತಿಗಿಂತನೂ ಬಹಳಷ್ಟು ಸುಪೀರಿಯರ್ ಅದ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ, ಆ ವ್ಯಕ್ತಿಗೆ ಪ್ರೀತಿಯನ್ನು ನಿಭಾಯಿಸುವಂತ ಶಕ್ತಿ ಇಲ್ಲ, ಅಥವಾ ಬಹಳಷ್ಟು ಲೇಟ್ ಮಾಡಿ ಬಂದಾನೆ. ಹಾಗಾದ್ರೆ ನಾನು ಇಲ್ಲಿ ಬೇಗ ಬಂದೀನಿ ಅಂದ್ರೆ ವಾಟ್ ಹ್ಯಾಪನ್ಸ್, ಮೈನ್ ಈಸ್ ಸುಪೀರಿಯರ್ ದ್ಯಾನ್ ಹೀಸ್ ಅಂತ ಹೇಳ್ತದೆ. ತಕ್ಷಣನೇ ಏನಾಗುತ್ತೆ ಅಂದ್ರೆ, ಸೂರ್ಯನ ಕಿರಣಗಳು ಹೂವಿನ ಮೇಲೆ ಬೀಳ್ತದೆ. That sun rays falls down on the flower. That what happens? The flower, that this is the flower, and feel it is the butterfly. It is sat there. Suddenly a flower started blooming. A flower ಏನಾಗುತ್ತೆ ಅಂದ್ರೆ ಅರಳುತ್ತದೆ. When it is a bloom, it was astonished. What happened there? ಏನಾಯ್ತು ಇಲ್ಲಿ ಅಂತ ನೋಡ್ತದೆ. The male butterfly was lying dead inside the flower. ಒಳಗಡೆ, ಹೂವಿನ ಒಳಗಡೆ ಅದು ಮೇಲ್ ಬಟರ್ಫ್ಲೈ ಸತ್ತೋಗಿರ್ತದೆ. ಅದಕ್ಕೆ ಸಾಯ್ತೀನಿ ಅಂತ ಗೊತ್ತಿರ್ತದೆ. ಅದಕ್ಕೋಸ್ಕರ ಅದು ಹೂವು ಮುಗುಚೋಕ್ಕಿಂತ ಮುಂಚೆನೆ ಬಂದ ಹೂ ಒಳಗಡೆ ಕೂತ್ಕೊಂಡು ಬಿಟ್ಟಿರ್ತದೆ. ಯಾಕಂದ್ರೆ ನಾನು ನಿಜವಾಗ್ಲೂ ಬಹಳ ಚೆನ್ನಾಗಿ ಪ್ರೀತಿ ಮಾಡ್ತೀನಿ ಅಂತ ಅದಕ್ಕೆ ಪ್ರೂವ್ ಮಾಡ್ಬೇಕಾಗತ್ತೆ. ಅದು ಹೂವಿನ ಒಳಗಡೆ ಸಿಕ್ಕು ಸತ್ತು ಹೋಗಿರ್ತದೆ. ಒಂದು ತನ್ನ ನಿಜವಾದ ಪ್ರೀತಿಯನ್ನು ತೋರಿಸಲಿಕ್ಕೆ ಸಾವನ್ನ ಎದುರಿಸಿ ಅಥವಾ ಸಾವಿಗೆ ಅಂಜದೆ ಆ ಮೇಲ್ ಬಟರ್ಫ್ಲೈ ತನ್ನ ನಿಜವಾದ ಪ್ರೀತಿ ತೋರಿಸೋದಲ್ರಿ, ಇದು ಟ್ರೂ ಲವ್. ಇಂತಹ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಇರುವಂತಹ ಫಿಮೇಲ್ ದಟ್ ಬಟರ್ಫ್ಲೈ, ಓಕೆ, ಇಟ್ಸ್ ಕ್ರೈಡ್ ಅ ಲಾಟ್. ಜೋರಾಗಿ ಅಳ್ತದೆ. ಏನ್ ಮಾಡೋದ್ರಿ, ಪ್ರಾಣ ಕಳ್ಕೊಂಡು ಹೋಗಿರ್ತದೆ, ಅದು ಹುಡುಕಾಡ್ತದೆ, ಸಿಗತ್ತಾ ಇಲ್ಲ. ಅಂದ್ರೆ ಮನುಷ್ಯನ ವರ್ತನೆಗಳು, ಮನುಷ್ಯನ ಚಟುವಟಿಕೆಗಳು ಏನಾಗಿರ್ಬೇಕಾಗಿತ್ತು ಅಂದ್ರೆ, ಇನ್ನೊಬ್ಬ ವ್ಯಕ್ತಿಯ ಮನಸ್ಸನ್ನ ನೋಯಿಸದ ಹಾಗೆ ಇರಬೇಕು. ಹೌದು, ಸೌಂದರ್ಯ, ಶ್ರೀಮಂತಿಕೆ, ಹೌದು, ಆಸ್ತಿ, ಅಂತಸ್ತು, ಅಧಿಕಾರ ಒಬ್ಬ ವ್ಯಕ್ತಿಯ ಕೆಲವು ಸಮಯದವರೆಗೆ ಇರ್ತದೆ. ಇವು ಯಾವುವು ಶಾಶ್ವತವಾಗಿ ಬರೋದಿಲ್ಲ. ಒಂದಿನ ಏನಾಗುತ್ತದೋ ನಮ್ಮ ಕೈ ಬಿಟ್ಟು ಹೋಗ್ತದೆ. ಹೀಗೆ ಇಲ್ಲಿ ಸೌಂದರ್ಯದ ಬಗ್ಗೆ ಇಲ್ಲಿ ಕವಿ ಮಾತಾಡ್ತಾನೆ. ಅವ ಅವಳಿಗೆ ಹೇಳ್ತಾನೆ, ಎಸ್, ನಾವು ಯು ಆರ್ ಇನ್ ಅ ಫೈನಲ್ ಸ್ಟೇಜ್. ಎಲ್ಲ ಮುಗಿದು ಹೋಗಿರ್ತದೆ. ಮುಗಿದು ಹೋದ್ಮೇಲೆ ನೀನು ಒಂದೇನಪ್ಪ ಅಂದ್ರೆ, ಯು ಆರ್ ಸಿಟ್ಟಿಂಗ್ ಬಿಹೈಂಡ್ ದ ಗ್ಲೋಯಿಂಗ್ ಬಾರ್ಸ್. ಇದು ಗ್ಲೋಯಿಂಗ್ ಬಾರ್ಸ್ ಅಂತ ತೆಗೆದುಕೊಡ್ರಿ. ಇದ್ರ ಹಿಂದ್ಗಡೆ ನೀನು ಕುತ್ಕೊಂಡಿರ್ತಿ. ಯು ಆರ್ ಸಿಟ್ಟಿಂಗ್ ಬಿಹೈಂಡ್ ದ ಗ್ಲೋಯಿಂಗ್ ಬಾರ್ಸ್, ದೆನ್ ಯು ಆರ್ ಥಿಂಕಿಂಗ್. ಅವಾಗ ನೀನು ವಿಚಾರ ಮಾಡ್ತೀಯ ಏನು ಅಂತಂದ್ರೆ, ಮರ್ಮರ್ ಅಂದ್ರೆ ಗುಣಗುಟ್ಟೋದು. ಹೌ ಯು ಆರ್ ಗೋಯಿಂಗ್ ಟು ಬಿ ಮರ್ಮರ್? ಅ ಲಿಟಲ್ ಸ್ಯಾಡ್ಲಿ, ಸ್ವಲ್ಪ ದುಃಖದಿಂದ. ಏನಂತ ಮರ್ತೀಯ? ಹೌ ಲವ್ ಫ್ಲಡ್, ಹೇಗೆ ಪ್ರೀತಿ ಮಾಯವಾಗಿ ಹೋಯಿತು. ಕೊರಗ್ತೀಯ ನೀನು. ಹೇಗೆ ನಾನು ನನ್ನ ಪ್ರೀತಿಯನ್ನ ಕಳ್ಕೊಂಡೆ, ನನ್ನ ಪ್ರೀತಿ ಹೇಗೆ ಮಾಯವಾಗಿ ಹೋಯಿತು ಅಂತ ನೀನು ಆ ಸಂದರ್ಭದಲ್ಲಿ ದುಃಖಿಸ್ಲಿಕ್ಕೆ ಶುರು ಮಾಡ್ತೀಯ. ಹೌ ಸೇಮ್ಫುಲ್ ಟು ಮೀ,
ಐ ಹ್ಯಾವ್ ಅಂಟ್ ರಿಕಗ್ನೈಸ್ ದ ಟ್ರೂ ಲವ್. ಅನ್ನಿಸ್ತದೆ ನನಗೆ, ನಾನು ನಿಜವಾದ ಪ್ರೀತಿಯನ್ನು ಗುರುತಿಸ್ಲಿಕ್ಕಾಗಲಿಲ್ಲ. ಎಷ್ಟು ಅಸಹ್ಯಕರವಾದಂಥ ವರ್ತನೆ ಅಲ್ವಾ ನಂದು ಅಂತ ತಿಳ್ಕೊಂಡು ನಿನಗೆ ಆಮೇಲೆ ಅನ್ನಿಸ್ತದೆ, ದ್ಯಾಟ್ ಫೀಲಿಂಗ್ಸ್ ಕಮ್ಸ್ ಟು ಇನ್ ಯುವರ್ ಮೈಂಡ್. ಅವಾಗ ದೇರ್ ಇಸ್ ನೋ ಟೈಮ್ ದೇರ್ ಇಸ್ ನೋ ಟೈಮ್ ಅಟ್ ಆಲ್. ಅಲ್ಲಿ ಏನಿರೋದಿಲ್ರಿ, ಸಮಯ ಅನ್ನೋದು ಸಿಗೋದಿಲ್ಲ. ಅಂದರೆ ಯಾವಾಗಲೂ ಒಬ್ಬ ವ್ಯಕ್ತಿ ಸಮಯಕ್ಕೆ ಏನಪ್ಪ ಅಂದರೆ ಯಾವಾಗಲೂ ಮೊದಲು ಪ್ರಾಶಸ್ತ್ಯವನ್ನು ಕೊಡಬೇಕು. ಟೈಮ್ ಈಸ್ ಇಂಪಾರ್ಟೆಂಟ್. ಓಕೆ, ಟೈಮ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಟೇಕಿಂಗ್ ದ ಪ್ರಾಪರ್ ಡಿಸಿಷನ್ ಇನ್ ಅ ರೈಟ್ ಟೈಮ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನೆನ್ಪಿಟ್ಟುಕೊಡ್ರಿ, ಸಮಯ ಬಹಳ ಮುಖ್ಯವಾಗಿರ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಒಬ್ಬ ಏನಪ್ಪಾ ಅಂತಂದ್ರೆ ಒಂದು ಯಶಸ್ವಿಗೆ ಹೋಗಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಒಂದು ಸಾಧನ ಅಂತ ಕರೀತೀವಿ. ವಾಟ್ ಕ್ಯಾನ್ ಯು ಡೂ ರಿಪೆಂಟಿಂಗ್ ಆನ್ ದಟ್ ಆಫ್ಟರ್ ಎಂಡ್ ಆಫ್ ದ ಲೈಫ್? ಜೀವನ ಮುಕ್ತಾಯದ ಹಂತದಲ್ಲಿ ಬಂದು ಕೊರಗಿದ್ರೆ ಆದರೆ ಏನು ಫಲ? ಅದಲ್ಲ ನೋಡ್ರಿ, ಹೇಳ್ತಾನೆ ಯಾವುದಕ್ಕೂ ಏನೇನೋ ಮಾಡ್ತೇವೆ ಅಂತೀವಲ್ಲ. ಒಂದು ಅಕ್ಕಮಹಾದೇವಿ ವಚನವನ್ನು ನೋಡ್ತೀವಿ, ಗುಡ್ಡದ ಮೇಲೊಂದು ಮನೆಯ ಮಾಡಿ, ಹೌದು, ಹುಲಿಯ ಏನಪ್ಪಾ ಅಂತಂದ್ರೆ ಕಾಡು ಪ್ರಾಣಿಗಳಿಗೆ ಅಂಜಿದೊಡಂತೆಯ, ಊರೊಳಗಡೆ ಸಂತೆ ಒಳಗಡೆ ಮನೆಯ ಮಾಡಿ, ಹೌದು, ನೆರೆದಿರುವಂತಹ ಜನಕ್ಕೆ ಅಂಜಿದೊಡಂತೆಯ. ಏನಾಗ್ತದೆ ಮನುಷ್ಯನಿಗೆ ಶಾಂತಿ ಅನ್ನೋದು ಎಲ್ಲಿರ್ತದೆ? ಊರೊಳಗಡೆ ನಾವು ಮನೆ ಮಾಡ್ಕೊಂಡದೇವಿ ಅಂತಂದ್ರೆ ಮಂದಿ ಭಾಳ ಗದ್ದಾಗತ್ತೆ ಅಂತೇಳಿ ಮತ್ತೆ ಚಿಂತೆ ಮಾಡ್ತೇವೆ. ಬೇಡ, ದೂರಿದ್ದು ಕಾಡಿನಲ್ಲಿ ಮನೆ ಮಾಡ್ಕೊಂಡು ಆರಾಮಾಗಿರ್ಬೇಕಾಗಿತ್ತು ಅಂದ್ರೆ ಕಾಡು ಪ್ರಾಣಿಗಳಿಗೆ ಅನಿಸ್ತೇವೆ. ಹಾಗಾದ್ರೆ ಎಷ್ಟು ಅನ್ಸುತ್ತು? ಹೂ ಈಸ್ ಗೋಯಿಂಗ್ ಟು ಫಿಯರ್ ಅಬೌಟ್ ದ ಗಾಡ್? ನೋ. ಯಾವುದಕ್ಕೆ ನಾವು ಮಾಡ್ತೇವೆ? ಅವಳು ಹೇಳ್ತಾರೆ, ಚೆನ್ನೈ ಮಲ್ಲಿಕಾರ್ಜುನ ನಿನಗೋಸ್ಕರ ಅಂಜಿದವರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಎಸ್, ಹೂ ಆರ್ ಗೋಯಿಂಗ್ ಟು ಫಿಯರ್ ದೇರ್? ಇಷ್ಟಂತ ಅದ್ಭುತವಾಗಿರುವಂತಹ ನಿದರ್ಶನಗಳು ನಮ್ಮ ಮುಂದೆ ಸಿಗ್ತದೆ ವಿದ್ಯಾರ್ಥಿಗಳೇ. ಸೊ ಹಿಯರ್ ದ ಡಬ್ಲ್ಯೂ ಬೀಟ್ಸ್ ಕೋರ್ಸ್ ಹಿಯರ್ ದಟ್ ದ ಟ್ರೂ ಲವ್ ಈಸ್ ಗೋಯಿಂಗ್ ಟು ಬಿ ಡಿಸಪಿಯರ್. ಇಲ್ಲಿ ನಿಜವಾದ ಪ್ರೀತಿ ಏನಾಗುತ್ತೆ? ಇಲ್ಲಿ ಮಾಯವಾಗಲಿಕ್ಕೆ ಹೋಗ್ತದೆ. ಸೊ ಅವಾಗ ಏನ್ ಮಾಡ್ತಾಳ ಅವಳು? ಅಂಡ್ ಪೇಸ್ಡ್ ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್. ಆ ಪ್ರೀತಿ ಮಾಯವಾಗಿರೋ ಬಗ್ಗೆ ವಿಚಾರ ಮಾಡ್ತಾಳೆ. ಆ ಪ್ರೀತಿ ಹೋಗಿ ಎಲ್ಲಿ ಕೂತ್ಕೊಂಡಿರ್ತದೆ? ಮೌಂಟೇನ್, ಪರ್ವತದ ತುದಿಯನ್ನ ಏರಿ ಕೂತ್ಕೊಂಡ್ಬಿಡ್ತದೆ. ಪ್ರೀತಿ ಅಂದ್ರೆ ನಿಲುಕದ ಹಾದಿಯಾಗಿ ಹೋಗ್ಬಿಡ್ತದೆ. ಅಂದ್ರೆ ಇಲ್ಲಿ ಕವಿ ಇಮ್ಯಾಜಿನೇಷನ್ ಮಾಡ್ತಾನೆ, ಎಷ್ಟು ಮೇಲೆ ಹೋಗಿದ ಪ್ರೀತಿ ಅಂತಂದ್ರೆ ಆ ಪ್ರೀತಿಯನ್ನ ನೆಲಕ್ಕದಷ್ಟು ದೂರ ಹೋಗಿದೆ. ಎಲ್ಲಿ ಹೋಗಿದೆ? ಇಟ್ ಪೇಸ್ಡ್ ಅಪಾನ್ ದ ಮೌಂಟೇನ್. ಇದು ಒಂದು ಮೌಂಟೇನ್ ಅಂತ ತಿಳ್ಕೊಂಡ್ರೆ ಪರ್ವತದ ಮೇಲೆ ಹೋಗಿ ಪ್ರೀತಿ ಕೂತ್ಕೊಂಡ್ ಬಿಟ್ಟಿದೆ. ಅಂದ್ರೆ ಇಷ್ಟು ಡಿಫರೆನ್ಸ್ ಆಯ್ತು, ಎತ್ತರದಲ್ಲಿ ಹೋಯ್ತು ಪ್ರೀತಿ. ಯಾವಾಗ ಪ್ರೀತಿ ಹತ್ತಿರದಲ್ಲಿ ಇತ್ತಲ್ಲೋ ಆ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಆ ಪ್ರೀತಿ ಮಾಯವಾಗಿ ಆ ಪರ್ವತವನ್ನೇ ಏರ್ ಕೂಡುತ್ತದೆ. ಆವಾಗ ಪ್ರೀತಿ ಹುಡುಕ್ತಾಳೆ. ಪ್ರೀತಿ ಏನಾಗೋದಿಲ್ರಲ್ಲಿ ಸಿಗ್ತದೆ. ಅಂಡ್ ಹೈಡ್ ಹಿಸ್ ಫೇಸ್ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್. ಆ ಪ್ರೀತಿ ಮುಂದೊಂದಿನ ಹೋಗಿ ಆ ನಕ್ಷತ್ರಗಳ ಮಧ್ಯದಲ್ಲಿ ಹೋಗಿ ಅದು ಮಾಯವಾಗ್ತದೆ. ಏನು ನಕ್ಷತ್ರಗಳ ಮಧ್ಯದಲ್ಲಿ ಹೋಗಿ ಮಾಯ ಆಗೋದು ಅಂತಂದ್ರೆ, ಅಕಾರ್ಡಿಂಗ್ ಟು ದ ಹಿಂದೂ mythology or in that other mythology, the person who dies, he will become the star. ಯಾವ ವ್ಯಕ್ತಿ ಸತ್ತು ಹೋಗ್ತಾನೋ, ಸತ್ತು ಹೋದಂಥ ವ್ಯಕ್ತಿ ಏನಾಗ್ತಾನೆ? ನಕ್ಷತ್ರ ಆಗ್ತಾನೆ ಅನ್ನುವಂಥ ಕಲ್ಪನೆ ಇರ್ತದೆ. ಆ ವ್ಯಕ್ತಿ ನಕ್ಷತ್ರ ಆಗಿದ್ದಾನೆ ಅಂದ್ರೆ ಅರ್ಥ ಆ ವ್ಯಕ್ತಿ ನಮ್ಮನ್ನ ಅಗಲಿ ಹೋಗಿರ್ತಾನೆ. ಆ ಪ್ರೀತಿಯನ್ನು ಹುಡುಕ್ಬೇಕಾಗಿತ್ತು ಅಂದ್ರೆ ಆ ಪ್ರೀತಿ ಸಿಗೋದಿಲ್ಲ. ಆ ಪ್ರೀತಿ ಏನಾಗಿರ್ತದೆ? ಇವಾಗ ನಕ್ಷತ್ರಗಳ ಮಧ್ಯದಲ್ಲಿ ಅದು ಮರೆಯಾಗಿ ಹೋಗಿರ್ತದೆ. ಇರುವಾಗ ಪ್ರೀತಿಯನ್ನ ಸಿಗದೇ ಇರುವಾಗ ಪ್ರೀತಿಯನ್ನ ಪಡೆದೇ ಇದ್ದಾಗ ಪ್ರೀತಿ ಕಳೆದುಕೊಂಡ ಮೇಲೆ ಮರಗಿದರೇನು? ವಾಟ್ ಈಸ್ ದ ಯೂಸ್ ಆಫ್ ದ್ಯಾಟ್? What is the that use of that if you are not able to find out the true in that in the right age? Then what is the use when you are repeating on it, when you will become the old? ವಯಸ್ಸಾದ್ಮೇಲೆ ಸಾಯುವ ಹಂತದಲ್ಲಿ ಬಂದಾಗ ಆ ಪ್ರೀತಿಯ ಬಗ್ಗೆ ಕೊರಗಿದಾದರೆ ಏನು ಲಾಭ? ಆದರೆ ಯಾವಾಗ ಆ ಪ್ರೀತಿಯನ್ನು ಆತ ಪಡ್ಕೋಬೇಕಾಗಿತ್ತವಳು? when she was young, she should be occupied with that love, she should be follow that love, and she should be very loyal to that person, one who loved her. This is the how he is going to tell that. Yes, that everything is over. Then you read this book which I have written today, the present book which I have written. You read that time, you
realize that yes, what is the true love, how I know that loved you, ಹೇಗೆ ನಾನು ನಿನ್ನ ಪ್ರೀತಿ ಮಾಡಿದೆ ಅನ್ನುವಂಥ ಕಲ್ಪನೆ ನಿನಗೆ ಗೊತ್ತಾಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಡಬ್ಲ್ಯೂ ಬಿ ಯೀಟ್ಸ್ ಅವರು ಮನದಟ್ಟನ್ನು ಮಾಡ್ತಾ ಈ ಕವನವನ್ನು ಅವ್ರು ಏನು ಮಾಡ್ತಾರೆ ಇಲ್ಲಿ ಎಂಡ್ ತಂದು ನಿಲ್ಲಿಸ್ತಾರೆ. ನಾವು ನೆನಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ ಲವ್ ಪೋಯಮ್ ದ ಸ್ಪೀಕರ್ ಯಾರು ಅಂತಂದ್ರೆ ಈಸ್ ದ ಲವರ್. ಹೂ ಇಸ್ ದ ಲವರ್ ಹಿಯರ್? ದ ಸ್ಪೀಕರ್ ಇಸ್ ದ ಲವರ್. ಅವ ಏನ್ ಮಾಡ್ತಾನೆ? ಹಿ ಇಮ್ಯಾಜಿನ್ಸ್ ಈಸ್ ಬಿಲವ್ಡ್ ಇನ್ ದ ಫ್ಯೂಚರ್. ಅವ ಇಮ್ಯಾಜಿನ್ ಮಾಡ್ಕೋತಾನೆ ತನ್ನ ಬಿಲವ್ಡ್ ಏನದಾಳ ಅಂತಂದ್ರೆ ಫ್ಯೂಚರ್ ಒಳಗಡೆ ಯಾವ ರೀತಿಯಾಗಿ ಇರ್ತಾಳೆ ಅಂತೇಳಿ. ಸಿ ಇಸ್ ಓಲ್ಡ್ ಅಂಡ್ ಸಿ ಇಸ್ ರೀಡಿಂಗ್ ದ ಪ್ರೆಸೆಂಟ್ ಬುಕ್. ಅವಳು ಓಲ್ಡ್ ಆಗಿರ್ತಾಳೆ, ಈ ಪುಸ್ತಕವನ್ನ ಅವಳು ಏನ್ ಮಾಡ್ತಿದ್ದವಳು ರೀಡ್ ಮಾಡ್ತಿರ್ತಾಳೆ. And reading the book she will remember, and that time she remembers while reading the one line to line. What she remembers? She remembers her past, her youth, her beauty, and many admired people. You know that her beautiness, ಅವಳ ಸೌಂದರ್ಯ, ಅವಳ ಯೌವನ ಮತ್ತು ಅವಳನ್ನ ಪ್ರೀತಿಸಿದಂತ ಜನಗಳ ಬಗ್ಗೆ ಕಲ್ಪನೆಯನ್ನ ಮಾಡ್ಕೊಂತ ಕೂಡ್ತಾರೆ. ಅವಾಗ ಏನಾಯ್ತು? ಅಂತ ಸಂಬಂಧದಲ್ಲಿ while others love her physical beauty and grace, ಆದರೆ ಕೆಲವು ಜನ ಮಾತ್ರ ಅವಳ ಫಿಸಿಕಲ್ ಬ್ಯೂಟಿಯನ್ನ ಪ್ರೀತಿ ಮಾಡುತ್ತಾರೆ ಮತ್ತು ಅವಳ ಸೌಂದರ್ಯವನ್ನು ಪ್ರೀತಿ ಮಾಡುತ್ತಾರೆ. ಓನ್ಲಿ he love her soul and her soul search for something meaningful. ಆದರೆ ಆ ವ್ಯಕ್ತಿ ಪ್ರೀತಿ ಮಾಡೋದು ಯಾವ್ದ್ರಿ? ದ ಸೋಲ್ which is search for something meaningful. ಅರ್ಥವನ್ನು ಹುಡುಕುವಂತಹ ಒಂದು ಆತ್ಮವನ್ನು ಇಲ್ಲಿ ಯಾರು ಪ್ರೀತಿ ಮಾಡಿದ್ರು? ದ ನ್ಯಾರೇಟರ್ loved her that meaning of the soul. ಆ ಸೋಲ್ ಅನ್ನ ಪ್ರೀತಿ ಮಾಡುತ್ತಾನೆ, ಸಮಥಿಂಗ್ ಮೀನಿಂಗ್ಫುಲ್ ಸೋಲ್ ಅನ್ನು ಪ್ರೀತಿ ಮಾಡ್ತಾನೆ. however she will also feel sad to love also vanished. ಕೊನೆಗೆ ಅವಳು ಏನಂತ ವಿಚಾರ ಮಾಡಿದ್ಲು? so she was in a sad and she feeling that my love was vanished. ನನ್ನ ಪ್ರೀತಿ ಮಾಯವಾಗುತ್ತೆ, ಸಿಗದೇ ಇರುವಂತಹ ಒಂದು ಪ್ಲೇಸಿಗೆ ಹೋಗಿ ಕುತ್ಕೊಂಡು ಬಿಡ್ತದೆ. ಅದಕ್ಕೆ ಅವನು ಹೇಳ್ತಾನೆ how love is personified in the last lines. ಲಾಸ್ಟ್ ಲೈನ್ ಒಳಗಡೆ ನೋಡ್ತೇನೆ ಹೆಂಗೆ ಪರ್ಸಾನಿಫೈಡ್ ಇಲ್ಲಿ ಕವಿ ಆ ಪ್ರೀತಿಯನ್ನು ಮಾಡಿರೋದು ಅಂತ. ಇದನ್ನು ಬಹಳಷ್ಟು ವರ್ಣನೆ ಮಾಡಿ ಹೇಳ್ತಾನೆ. ಪ್ರೀತಿ ಹೇಗೆ, ನಿಜವಾದ ಪ್ರೀತಿ ಹೇಗೆ ಕೈ ತಪ್ಪಿ ಹೋಗ್ತದೆ ಅನ್ನೋದೇ ಈ ಏನಪ್ಪ ಅಂದ್ರೆ ಕವನದ ಮೂಲ ಉದ್ದೇಶ ಆಗಿರ್ತದೆ. ಅದಕ್ಕೆ ನಿಜವಾದ ಪ್ರೀತಿಯನ್ನು ಸಿಕ್ಕಾಗ ವ್ಯಕ್ತಿ ತೆಗೆದುಕೋಬೇಕು. ಯು ಶುಡ್ ಹ್ಯಾವ್ ಟು ರಿಸೀವ್, accept when it is a true love. Don't panic. Don't disturb the love. Don't regret the love. Don't reject the love. Should you have to accept with the whole heart. ಆ ಪ್ರೀತಿಯನ್ನು ಸಂಪೂರ್ಣವಾಗಿ ಮನಸ್ಸಪೂರ್ವಕವಾಗಿ ಅದನ್ನು ತೆಗೆದುಕೋಬೇಕು. ದಿಸ್ ಇಸ್ ದ ವಾಟ್ ದ ಪೋಯೆಟ್ ವಾಂಟೆಡ್ ಟು ಟೆಲ್ ಟು ಹರ್. ನಮಗೆ ಅದನ್ನು ಹೇಳ್ತಾನೆ, ಇಲ್ಲ ಅದನ್ನೇ ನೀವು ಬರೀಬೇಕು. ಹೌ ಡಿ ದ ಪೋಯೆಟ್ that glorifies or signified that which is more important here, physical beauty or internal beauty. ಇಲ್ಲಿ ಕವಿ ಆಂತರಿಕ ಸೌಂದರ್ಯ ಮುಖ್ಯವೋ ಅಥವಾ ಬಾಹ್ಯ ಸೌಂದರ್ಯ ಮುಖ್ಯವೋ ಎಂಬುದರ ಬಗ್ಗೆ ಈ ಕವನದಲ್ಲಿ ಹೇಳಿದ್ದಾನೆ. ಅದನ್ನು ವಿವರಣೆ ಮಾಡಿ ಅಂತ ಹೇಳ್ತಾನೆ. ಹಾಗೆ ಕವಿ ನೀವು ಕವನದ ಸಂಪೂರ್ಣವಾದಂಥ ಸಮರಿಯನ್ನು ನೀವು ಚೆನ್ನಾಗಿ ಬರೀಬೇಕು. ಕವನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಸಮರಿಯನ್ನು ಬರೆದು ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಪಡ್ಕೋಬೇಕು. ಓಕೆ, until then, bye bye, see you tomorrow. Okay, thank you.